ಗಂಡು ಬೀರಿ ತರ ಆಡ್ಬೇಡ ನೀನು. ಇರಮ್ಮ, ಗಂಟ್ಲು ಹರ್ಕೋಬೇಡ, ಸಮಾಧಾನ ಮಾತಾಡು. ಒಂದು ಹೆಣ್ಣು ತರ ಇರೋದು ಕಲ್ತ್ಕೋ. ನೀನು ಗಂಡು ಬೀರಿ ತರ ಆಡ್ಬೇಡ ನೀನು. ದುಡ್ಡು ಅಂದ್ರೆ ಏನು ಒತ್ಕೊಂಡ್ ಬರುತ್ತಾ? ಗುರುಜಿ ನಾನ್ ಕೇಳಿದ್ದ ದುಡ್ಡು ಗುರುಜಿ, ನಾನ್ ನಿಮ್ಮ ಹತ್ರ ದುಡ್ಡು ಕೇಳಿದಿನ ಗುರುಜಿ? ಕ್ಲಾರಿಟಿ ಕೊಡಿ. ಯಾಕಂದ್ರೆ ನಿನ್ನೆಯಿಂದ ಮಾಧ್ಯಮಗಳೇನೋ ಆಗ್ತಿದ್ದಾರೆ, ನನಗೆ ನೋವಾಗ್ತಿದೆ. ಗುರುಜಿ ನಾನ್ ಕೇಳಿದ್ದ ಸಮಾಧಾನ ಮಾತಾಡು. ನನ್ನಂತ ಎಷ್ಟು ಜನ ಗಂಡಸನ್ನ ಹಾಳು ಮಾಡ್ಬೇಕು ಅಂತಿದ್ಯಾ? ನನ್ನಂತ ಎಷ್ಟು ಜನ ಗಂಡಸನ್ನ ಹಾಳು ಮಾಡ್ಬೇಕು ಅಂತಿದ್ಯಾ? ನನ್ನಂತ ಎಷ್ಟು ಜನ ಗಂಡಸನ್ನ ಹಾಳು ಮಾಡ್ಬೇಕು ಅಂತಿದ್ಯಾ? ಗುರುಗಳೇ, ಅವ್ರು ಹೇಳ್ತಿರೋದು ನಾನ್ ಇರ್ಲಿಲ್ಲ ಅದ್ರಲ್ಲಿ ಅಂತ. ದಿವ್ಯಾ ವಸಂತ ಅವ್ರಿದ್ರ? ಇಲ್ಲ, ಈ ಪಾಯಿಂಟ್ ಹೀಗೆ ಇರ್ಲಿಮ್ಮ, ಈ ಪಾಯಿಂಟ್ ಇರ್ಲಿ. ಅದನ್ನ ನಾನು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀನಿ. ಡಿಲೀಟ್ ಮಾಡದಿರ ಇದ್ರೆ ವಿಡಿಯೋಸ್ ಹಂಗೆ ಹೋಗ್ತಾ ಇದ್ರೆ ಅದೊಂಥರ ಮರ್ಯಾದೆ ಪ್ರಶ್ನೆ. ನಿಮಗೆ ತೊಂದರೆ ಅನ್ಸಲ್ವಾ? ನಮಗ್ ತೊಂದರೆ ಅನ್ಸಲ್ವಾ ಅದು? ಇಲ್ಲ, ಅದ್ರ ನಾನು ನಾನು ಇವತ್ತು ರಜೆ ಇದೆ, ನಿನ್ನೆ ರಜೆ ಇತ್ತು, ನಾಳೆನೂ ರಜೆ ಇದೆ. ಮಂಗಳವಾರ ಆಫೀಸ್ ಓಪನ್ ಇದೆ. ಬೀದಿ ಸುತ್ಕೊಂಡು ಹೋಗ್ತಾನೆ ಇದೆಯಲ್ಲ, ನೀವು ಅದನ್ನ ಮಾಡಿದ್ರೆ ಅದನ್ನ ಕಂಟ್ರೋಲ್ ಮಾಡ್ಬೇಕಲ್ಲೇನಪ್ಪ? ಅದನ್ನ ಇಮಿಡಿಯೇಟ್ ಡಿಲೀಟ್ ಮಾಡೋದು ನಿಮ್ ಕೈಯಲ್ಲಿ ಇರ್ತದೆ ತಾನೆ, ಡಿಲೀಟ್ ಮಾಡಕ್ ಆಗಲ್ವಾ? ಇಲ್ಲ, ಅದು ಆಫೀಸಲ್ಲೇ ಮಾಡ್ಬೇಕು. ಬಟ್ ಅದು FIR ಅಲ್ಲಿ ನಾನು ನಿಮ್ಮ ಆಫೀಸಿಗೆ ಬಂದೆ, ವಿಡಿಯೋ ಮಾಡಿದೆ ಅಂತ ಎಲ್ಲ ತೋರಿಸಿದ್ದೀರಾ? ಹೌದು, ಮತ್ತೆ ನೀನ್ ಬಂದಿದ್ದೀನಿ ನಾನು ಸಿಗ. ನೀನ್ ಲಾಸ್ಟ್ ವರ್ಗೂ ನನ್ಗೆ ಆಪ್ಷನ್ ಇಲ್ದಿರ ಇದ್ರೆ ನಾನು ಏನ್ ಮಾಡ್ಲಿ? ನಾನು ನಿಮ್ಮ ಆಫೀಸ್ಗೆ ಬಂದೇ ಇರ್ಲಿಲ್ಲ. ನಾನು ಬಂದು ವರ್ಷದ ಮೇಲೆ ಆಗಿದೆ ನಿಮ್ಮ ಆಫೀಸ್ಗೆ. ನಿಮ್ಮ ಇದೆಯಲ್ಲ ಮಠಕ್ಕೆ, ಮಠಕ್ಕೆ ಬಂದು ಒಂದು ವರ್ಷದ ಮೇಲೆ ಆಗಿದೆ. 1 ವರ್ಷ 1.5 ವರ್ಷ ಆಗೈತೆ. ನಾನು ವಿಡಿಯೋ ಅದ್ರ ಬದಲು ಮೊದಲು ಮಾಡಿದೆ. ಸೆಕ್ಸ್ ಸಿಡಿ ಅಂದೆ, ಆನಂದ್ ಗುರುಜಿ ಸೆಕ್ಸ್ ಸಿಡಿ ಹಾಕೊಂಡಿದ್ದಾರೆ, ಸೆಕ್ಸ್ ಅಲ್ಲಿ ಇನ್ವಾಲ್ವ್ ಅಂದೆ. ಬಿಡು, ಅದೆಲ್ಲರಿಗೂ ಗೊತ್ತಿಲ್ಲ. ಯಾಕೆ ನಾನು ಸಂಸಾರಸ್ಥ, ನಾನು 5 ಜನ ಹೆಣ್ಮಕ್ಳ ಜೊತೆ ಮಲಗಿದ್ರು ನಂದೇನ್ ತಪ್ಪೇನಿಲ್ಲ. ನಾನ್ ಸನ್ಯಾಸಿ ಅಲ್ಲ. ಆನಂದ್ ಗುರೂಜಿ ಅವ್ರು ಹೇಳ್ತಿದ್ದಾರೆ ಗಂಡು ಬೀರಿ ತರ ಆಡ್ಬೇಡ ಅಂತ. ಈಗ ಎಲ್ಲಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಿರೋದು ಯಾರು? ಹೆಣ್ಮಕ್ಳು. ಮತ್ತೆ ಗುರೂಜಿ ಅವ್ರು ನನ್ ಮೇಲೆ ಡೈರೆಕ್ಟ್ ಆಗಿ ಅಲಿಗೇಷನ್ ಮಾಡ್ತಿರೋದು. ಹಾಗಾದ್ರೆ ನಾನ್ ಮಾತಾಡ್ಬಾರ್ದಾ? ನಾನ್ ನ್ಯಾಯ ಕೇಳ್ಬಾರ್ದಾ? ಗುರೂಜಿ ಅವ್ರು ಮಾಡ್ತಿರೋದೇ ಸರಿ. ಗುರೂಜಿ ಅವ್ರು ನನ್ ಮೇಲೆ ಸುಳ್ಳು ಹೇಳ್ತಿದ್ರು, ಸತ್ಯನೇ ಹೇಳ್ತಿದಾರೆ ಅಂತ ನಾನು ಒಪ್ಕೋಬೇಕಾ? ಯಾಕಂಗೆ ಇವಾಗ ನಾನ್ ಪ್ರಶ್ನೆ ಮಾಡ್ತಿದ್ದೀನಿ ನಿಮ್ಮನ್ನ. ಮೊದ್ಲು ನಾನು ನಿಮ್ಗೆ ಹೇಳಿದ್ದೆ, ನೀವು ಗಂಡಸೆ ಆಗಿದ್ರೆ ಪ್ರೂವ್ ಮಾಡಿ ಗುರೂಜಿ ಅಂತ. ಅದಕ್ಕೂ ಕೂಡ ಎಷ್ಟ್ ಜನ ನನ್ನಂತ ಗಂಡಸನ್ನ ಹಾಳು ಮಾಡ್ದೆ ನೀನು ಅಂತ ಕೇಳ್ತಿದ್ದೀರಾ. ಗಂಡಸು ಅಂದ್ರೆ ಇನ್ನೇನಂತ ಹೇಳ್ತಾರೆ? ಹಾಗಾದ್ರೆ ನೀವು ಸಾವಿರಾರು ಜನ ಕುತ್ಕೊಂಡು ನೋಡುವಂತಹ ಲೈವ್ ನಲ್ಲಿ ಬಂದ್ಬಿಟ್ಟು ನನ್ನಂತಹ ಎಷ್ಟು ಗಂಡಸರನ್ನ ಹಾಳು ಮಾಡ್ದೆ ನೀನು ಅಂತ ಹೇಳಿದ್ರಲ್ಲ, ಈ ಪದಕ್ಕೆ ನೀವೇ ಜವಾಬ್ದಾರಿ. ಇದನ್ನ ನೀವು ವಾಪಸ್ ತಗೊಳ್ಳೇಬೇಕು. ಎಷ್ಟು ಗಂಡಸರನ್ನ ಹಾಳು ಮಾಡಿದೀನಿ ಗುರುಜಿ? ಕರ್ಕೊಂಬಂದ್ ನಿಲ್ಸಿ ಆ ಗಂಡಸರನ್ನೆಲ್ಲ. ನಿಮ್ಗೆ ಯಾರಾದ್ರೂ ಒಂದು ಗಂಡಸು ಬಂದ್ಬಿಟ್ಟು ನಾನ್ ದಿವ್ಯಾ ವಸಂತದಿಂದ ಹಾಳಾದೆ ಅಂತ ಹೇಳಿದಾರ? ಆ ಹಾಳಾಗಿರೋ ಒಬ್ಬ ಗಂಡಸನ್ನ ಕರ್ಕೊಂಬಂದ್ ನಿಲ್ಸಿ ಸಾಕು. ಕರ್ಕೊಂಬಂದ್ ನಿಲ್ಸಕ್ ಆಗತ್ತಾ ನಿಮ್ ಕೈಲಿ? ಹಾಗಾದ್ರೆ ಯಾಕೆ ಈ ತರ ಸ್ಟೇಟ್ಮೆಂಟ್ಸ್ ಗಳನ್ನೆಲ್ಲ ಕೊಡ್ತೀರಾ? ನಾನ್ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದೀನಿ ನಿಮ್ಗೆ. ಗುರೂಜಿ, ನಾನ್ ನಿಮ್ಮ ಹತ್ರ ದುಡ್ಡು ಕೇಳಿದ್ನ ಗುರೂಜಿ? ನಾನ್ ನಿಮ್ಗೆ ನಂಬಿಕೆ ಹಾಕಿದ್ನ ಗುರೂಜಿ? ಹೇಳಿ ಗುರೂಜಿ ಅಂತ ವಿತ್ ರೆಸ್ಪೆಕ್ಟ್. ನೀವು ವಾಯ್ಸ್ ಲೋ ಮಾಡಿ ಅಂದ್ರಿ, ನಾನ್ ಲೋ ಮಾಡ್ದೆ. ಗುರೂಜಿ, ನಾನ್ ನಿಮ್ಮ ಹತ್ರ ದುಡ್ಡು ಕೇಳಿದ್ನ ಅಂತ ಕೇಳ್ದೆ, ಅದಕ್ಕೂ ಉತ್ತರ ಇಲ್ಲ. ಆಂಕರ್ ಅವ್ರು ಕೇಳ್ತಿದ್ದಾರೆ, ಅದಕ್ಕೆ ನೀವೇನ್ ಹೇಳ್ತೀರಾ? ಆ ಪಾಯಿಂಟ್ ಇರ್ಲಿ ಬಿಡಮ್ಮ ಅಂತ ಹೇಳ್ತೀರಾ. ಮತ್ ಯಾವಾಗ ಕ್ಲಿಯರ್ ಮಾಡ್ತೀರಾ? ಅದನ್ನ ಹೇಳೋದೇ ಬೇಡ, ಯಾಕಂದ್ರೆ ಅಲ್ಲಿ ಹೇಳಕ್ಕೇನಿಲ್ಲ. ಏನ್ ಹೇಳ್ತೀರಾ ನೀವು? ಆ ಪಾಯಿಂಟ್ ಇರ್ಲಿ ಬಿಡಿ ಅಂತ ಹಂಗೆ ಸಂಭಾಳಿಸ್ತೀರಾ. ಆನಂದ್ ಗುರುಜಿ ಅವರೇ, ನಾನು ಮಾರ್ಗದರ್ಶನ ಕೊಡ್ತೇನೆ, ನಾನು ಇನ್ನೊಬ್ಬರಿಗೆ ಭವಿಷ್ಯ ಹೇಳ್ತೇನೆ, ಜೀವನದ ಕ್ರಮಗಳ ಬಗ್ಗೆ ಹೇಳ್ತೇನೆ ಅಂತಂದ್ರೆ ಆ ಪೀಠದಲ್ಲಿ ಕುಳಿತಿರುವಾಗ ನಾನು ಸರಿ ಇರಬೇಕು, ನಾನು ಪರಿಶುದ್ಧನಾಗಿರ್ಬೇಕು, ನನ್ನಲ್ಲಿ ಯಾವುದೇ ಗೊಂದಲಗಳು ಇರಬಾರದು. ಆದರೆ ಇವತ್ತು ಆಗ್ತಾ ಇರುವುದೇನು, ಕರ್ನಾಟಕದಲ್ಲಿ ಆನಂದ್ ಗುರೂಜಿ ಅವರ ಆಡಿಯೋಗಳು, ವಿಡಿಯೋಗಳು, ವಾದ ವಿವಾದಗಳು ಇವತ್ತು ಸ್ಯಾಟಲೈಟ್ ಚಾನೆಲ್ಗಳು ಬೆಂಬಲಿಸ್ತಾ ಕೂತಿದ್ದಾವೆ. ಒಂದಷ್ಟು ಯೂಟ್ಯೂಬ್ ಚಾನೆಲ್ಗಳು ಅವರನ್ನ ಬೆಂಬಲಿಸ್ತಾ ಕೂತಿದ್ದಾವೆ. ಇಲ್ಲಿ ಇವರ ವಿರುದ್ಧ ಬರ್ತಾ ಇರುವಂತಹ ವಿಚಾರಗಳು ಬರ್ತಾ ಇದೆ. ಆನಂದ್ ಗುರೂಜಿ ಅವರಿಗೆ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಹೇಳುವಂತದ್ದು, ಇಷ್ಟೆಲ್ಲ ಗೊಂದಲಗಳನ್ನ ಇಟ್ಕೊಂಡು, ಇಷ್ಟೆಲ್ಲ ಆರೋಪಗಳನ್ನ ಇಟ್ಕೊಂಡು ನೀವು ಆ ಪೀಠದಲ್ಲಿ ಕೂತ್ಕೊಂಡು ಯಾವ ಮಾರ್ಗದರ್ಶನ ಕೊಡ್ತಾ ಇದ್ದೀರಿ? ನೀವು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಮಾತಾಡಿದ್ರೆ ಓಕೆ, ಆದ್ರೆ ನೀವು ದೇವರ ಹೆಸರನ್ನ ಇಟ್ಕೊಂಡು, ದೇವರ ನಾಮಗಳನ್ನ ಹಾಕೊಂಡು, ದೇವರ ಹೆಸರನ್ನ ಇಟ್ಕೊಂಡು, ದೇವರ ಹೆಸರಿನಲ್ಲಿ ನೀವು ಮಾರ್ಗದರ್ಶನ ಕೊಡ್ತೀನಿ ಅನ್ನುವಾಗ ನಾನು ಸರಿ ಇದ್ದೀನಿ ಅಂತ ಅನ್ಬೇಕಲ್ಲ. ಆದರೂ ಸಹ ನೀವು ಮಾರ್ಗದರ್ಶನವನ್ನು ಬಿಟ್ಟಿಲ್ಲ, ಭವಿಷ್ಯವನ್ನ ಬಿಟ್ಟಿಲ್ಲ. ನಿಮ್ಮ ಮೇಲೆ ಬಹಳಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಆರೋಪಗಳು ಕೇಳಿ ಬರ್ಬೇಕಾದ್ರೆ ನಾನು ಆ ಪೀಠದಲ್ಲಿ ಕುತ್ಕೋಬಹುದಾ ಅಂತೇಳಿ ಒಂದು ಚೂರಾದ್ರೂ ಯೋಚನೆ ಮಾಡಿದ್ದೀರಾ ನೀವು? ನೋಡಿ, ಈ ಆಡಿಯೋಗಳಲ್ಲಿ ಕೇಳ್ತೀರಿ, ಆ ಕೃಷ್ಣಮೂರ್ತಿ ಅನ್ನೋರಿಗೆ ಕೇಳ್ತೀರಿ, ನಾನು 5 ಜನ ಹೆಣ್ಮಕ್ಳ ಜೊತೆ ಮಲ್ಕೊಳ್ತೀನಿ, ನಿಮಗೇನು? ನಾನು ಸಂಸಾರಿ, ನಾನು ಸನ್ಯಾಸಿ ಅಲ್ಲ ಅಂತ ಹೇಳ್ತೀರಿ. ನೀವು ಸನ್ಯಾಸಿ ಅಲ್ಲ, ನಾನು ಸಂಸಾರಿ ಅಂತ ಹೇಳಿ 5 ಜನ ಹೆಣ್ಮಕ್ಳ ಜೊತೆ ನಾನು ಮಲ್ಕೊಳ್ತೀನಿ ಅಂತ ಹೇಳುವಂತ ಒಬ್ಬ ವ್ಯಕ್ತಿ ಯಾವ ರೀತಿ ಮಾರ್ಗದರ್ಶನ ಕೊಡಬಹುದು? ನಾವು ಟೀಕೆ ಮಾಡ್ತಾ ಇಲ್ಲ.
ಸಾಮಾಜಿಕ ಜೀವನದಲ್ಲಿ ಸಾರ್ವಜನಿಕವಾಗಿ ನಾವು ಇದ್ದೀವಿ ಅಂತಂದಾಗ ಈ ಮಾತುಗಳು ಹೊರಗಡೆ ಬಂದಾಗ ಬೆತ್ತಲಾಗ್ತಾ ಇದ್ದಾಗ ನಾವು ಉತ್ತರ ಕೊಡ್ಬೇಕಾಗುತ್ತೆ. ಆನಂದ್ ಗುರೂಜಿ ಅವರೇ, ಬಹಳಷ್ಟು ಈ ಹಿಂದೂ ಧರ್ಮವನ್ನ ಬಳಸ್ಕೊಂಡು ಯಾರ್ಯಾರು ಏನೇನ್ ಮಾಡ್ತಾ ಇದ್ದಾರೆ, ಇವತ್ತು ಬೇರೆ ಧರ್ಮದವರು ಬಂದು ನಿಮ್ಮ ಮೇಲೆ ಆಪಾದನೆ ಮಾಡ್ತಾ ಇಲ್ಲ. ಹಿಂದೂ ಧರ್ಮದ ಕೃಷ್ಣಮೂರ್ತಿ ಅವರು ನಿಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ನೀವು ಹಿಂದೂ ಧರ್ಮದವರಾಗಿ ಕೃಷ್ಣಮೂರ್ತಿ ಅವರ ಮೇಲೆ FIR ಮಾಡಿಸ್ತೀರಿ. ಮಧ್ಯೆ ಮಧ್ಯೆ ಬಂದು ಆಡಿಯೋಗಳಲ್ಲಿ ಮಧ್ಯವರ್ತಿಗಳಾಗಿ ಮಾತನಾಡಿ ಅಲ್ಲಿ ನಿಮ್ಮ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲಿಕ್ಕೆ ಬರ್ತಾರೆ. ನೀವು ಹೇಳ್ತೀರಿ ಈ ವಿಡಿಯೋವನ್ನ ಡಿಲೀಟ್ ಮಾಡಿ, ಯೂಟ್ಯೂಬ್ ಇಂದ ಡಿಲೀಟ್ ಮಾಡಿ, ಬನ್ನಿ FIR ಬಗ್ಗೆ ಮಾತಾಡೋಣ ಅಂತ ಹೇಳ್ತೀರಿ. ಮತ್ತೊಂದು ಕಡೆ ಹೇಳ್ತಾರೆ ಅವರು ಬ್ಲಾಕ್ ಮೇಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಯಾವ ವಿಚಾರಗಳು? ಯಾರಿಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಿ ನೀವು? ಯಾರಿಗೆ ಉಪದೇಶ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ ನೀವು? ದಯಮಾಡಿ ನೀವು ಒಂದು ದೇವಸ್ಥಾನ ಕಟ್ಟಿದ್ದೀರಿ, ನೀವು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡು ಕಟ್ಟಿರೋದು ಅಪರಾಧ. ಅದಾಗಿದ್ರೆ ಬಿಟ್ಕೊಡ್ಬೇಕು ಸರ್ಕಾರಕ್ಕೆ. ಯಾವ ಮಾರ್ಗದರ್ಶನ ಕೊಡ್ತಾ ಇದೀವಿ? ನಾವು ಸೇವೆ ಮಾಡಬೇಕು ಅಂತಂದ್ರೆ ದೊಡ್ಡ ದೊಡ್ಡ ಮಂದಿರಗಳನ್ನೇ ಕಟ್ಕೊಂಡು ಮಾಡೋದಂತಲ್ಲ. ನಮ್ಮ ಭಕ್ತರು ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ, ನಾನು ಪ್ರಸಾದ ಕೊಡ್ತೀನಿ ಅಂತಂದ್ರೆ ಯಾವ ಮನುಷ್ಯನು ಹೊಟ್ಟೆ ಹಸ್ಕೊಂಡು ಇರೋದಿಲ್ಲ. ಆ ದೇವರು ಎಲ್ಲರಿಗೂ ಹೊಟ್ಟೆಗೆ ಒಂಚೂರು ಅನ್ನ ಕೊಟ್ಟಿರ್ತಾನೆ. ಆದರೆ ಇದನ್ನ ಸ್ವಂತಕ್ಕೆ ಬಳಸ್ಕೊಂಡು ಈ ರೀತಿಯಾಗಿ ದಾರಿ ತಪ್ಪಿಸುವಂತಹ ಕೆಲಸ ಇವತ್ತು ಗ್ಯಾರಂಟಿ ನ್ಯೂಸ್ ಚಾನೆಲ್ ಅಲ್ಲಿ ಕುತ್ಕೊಂಡು ಒಬ್ಬರು ಜಯಮ್ಮ ಎಂಬ ವ್ಯಕ್ತಿ ಕುತ್ಕೊಂಡು ನಿಮ್ಮ ಪರವಾಗಿ ಮಾತಾಡಿಕೊಂಡು ದಿವ್ಯಾ ವಸಂತರಿಗೆ ನಿನ್ನ ನೇಕೆಡ್ ವಿಡಿಯೋ ಇದೆ ಅಂತೇಳಿ ಹೇಳ್ತಾರೆ ಅಂತಂದಾಗ ನಿಮ್ಮ ವಿಚಾರದಲ್ಲಿ ಹೆಣ್ಣು ಮಕ್ಕಳು ಬೆತ್ತಲಾಗ್ತಾ ಇದ್ದಾರೆ. ವಿಚಾರ ಮಾಡ್ಬೇಕಲ್ವಾ? ಎಷ್ಟೊಂದು ಆಡಿಯೋಗಳು ನಮ್ಮ ಯೂಟ್ಯೂಬರ್ಸ್ ನಿಮ್ಮ ಆಡಿಯೋಗಳನ್ನ ಹಾಕೊಂಡು ನಿಮ್ಮ ಸಂದರ್ಶನ ಮಾಡಿಕೊಂಡು ಒಂದಷ್ಟು ಹಣ ಮಾಡ್ಕೊಳ್ತಾ ಇದಾರೆ ಹೊರತು ಇಲ್ಲಿ ಸಾಮಾಜಿಕ ಕಳಕಳಿ ಇರುವಂತವ್ರು ಯಾರಾದ್ರೂ ನಾವು ನೋಡ್ತಾ ಇದೀವ? ಸಾಮಾಜಿಕ ಕಳಕಳಿ ಇರುವಂತ ನೋಡ್ತಾ ಇದೀವ? ಆನಂದ್ ಗುರೂಜಿ ಹತ್ರ ಹಣ ಇದೆ, ಆನಂದ್ ಗುರೂಜಿ ಹತ್ರ ಹಣ ಇದೆ ಅಂತೇಳಿ ಸ್ಯಾಟಲೈಟ್ ಚಾನೆಲ್ಗಳು ಅವ್ರನ್ನ ಕರ್ಕೊಂಡ್ಬಂದು ಕೂರಿಸ್ಕೊಂಡು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಈ ಕಡೆ ಒಂದು ಕಡೆ ನೀವು ಹೋಗ್ತಾ ಇದ್ದೀರಿ. ಒಂದಷ್ಟು ಜನ ಯೂಟ್ಯೂಬರ್ಸು ಇದನ್ನೇ ಬಂಡವಾಳವಾಗಿ ಮಾಡ್ಕೊಂಡು ಅವರ ಪ್ರತಿಕ್ರಿಯೆ ತಗೊಳ್ಳೋದಕ್ಕೆ ವ್ಯೂಸ್ಗೋಸ್ಕರ ನೀವು ಮಾಡ್ತಾ ಇದ್ದೀರಿ. ತಪ್ಪಲ್ವಾ ಇದು? ನಮಗೆ ಎಲ್ಲರಿಗೂ ಎಲ್ಲಾ ಅವಕಾಶಗಳು ಕೊಡೋದಿಲ್ಲ ರೀ. ಈ ಪತ್ರಕರ್ತರಿಗೆ ಕೆಲವೊಂದು ಪತ್ರಕರ್ತರಿಗೆ ಮಾತ್ರ ಅವಕಾಶಗಳನ್ನ ಕೊಟ್ಟಿರ್ತಾನೆ. ಆ ಅವಕಾಶಗಳನ್ನ ಬಳಸ್ಕೊಳ್ಬೇಕಾಗಿರುವಂತದ್ದು. ಆನಂದ್ ಗುರೂಜಿ ಎಂಬ ವ್ಯಕ್ತಿ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳಿ ಅವರ ಪೀಠದಲ್ಲಿ ಕೂತ್ಕೊಂಡು ನಾನು ಮಾರ್ಗದರ್ಶನ ಮಾಡ್ತೇನೆ, ನಾನು ಉಪದೇಶ ಕೊಡ್ತೀನಿ ಅನ್ನೋದನ್ನ ಬಿಡಕ್ಕೆ ಹೇಳಿ. ಇಷ್ಟೊಂದು ಆರೋಪಗಳು, 5 ಜನ ಹೆಣ್ಣು ಮಕ್ಕಳ ಜೊತೆ ನಾನು ಮಲ್ಕೊಳ್ತೀನಿ ಅಂತ ಹೇಳಿರೋದು ಸತ್ಯ ಅನ್ನೋದಾದ್ರೆ ಅವರು ಈ ಕ್ಷಣವೇ ಅವರ ಮಾರ್ಗದರ್ಶನ ಬಿಡೋದು, ಪೀಠದಲ್ಲಿ ಕೊಡೋದು ಬಿಡಬೇಕು. ಇದು ಅಪಮಾನ ಮಾಡ್ದಾಗೆ ಮನಸ್ಸಿನಲ್ಲಿ ಆ ಕಾಮದ ವಿಚಾರ ಬಂತು ಅಂತಂದ್ರೆ ಮಾಡ್ದಂಗೆ. ಅವರಿಗೆ ಮಗ ಇದ್ದಾನೆ, ಐಷಾರಾಮಿ ಕಾರುಗಳಲ್ಲಿ ಓಡಾಡ್ತಾ ಇದ್ದಾನೆ, ಎಲ್ಲವೂ ಇದೆಯಲ್ಲ. ಹಾಗಾದ್ರೆ ಮತ್ತೆ ಯಾರನ್ನ ಸಂತೈಸ್ಲಿಕ್ಕೆ ಹೋಗ್ತಾ ಇದ್ದೀರಿ ನೀವು? ಬಹಳಷ್ಟು ಬೇಸರ ಆಗ್ತಾ ಇದೆ. ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೇಳಿ ಹಿಂದೂ ಹೋರಾಟಗಾರರು ಹೇಳ್ತಾ ಇದ್ದೀರಲ್ಲ. ಹಿಂದೂ ಧರ್ಮ ಅಪಾಯದಲ್ಲಿರೋದು ಇಂಥ ವಿಚಾರಗಳಿಗೆ. ಯಾಕೆ ಅನ್ಯ ಧರ್ಮದವರು ಹಿಂದೂ ಧರ್ಮವನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂತಂದ್ರೆ ಇಂತಹ ವಿಚಾರಗಳು ಪಬ್ಲಿಕ್ ಆಗಿ ಬಂದಾಗ. ಇವತ್ತು ಹಿಂದೂ ಹೋರಾಟಗಾರರು ಇದ್ದಿರಲ್ಲಪ್ಪ ನೀವು, ಮಿಸ್ಟರ್ ಚಕ್ರವರ್ತಿ ಸೂಲಿಬೆಲೆ, ಪ್ರಮೋದ್ ಮುತಾಲಿಕ್ ಅವರು, ಯಾರು ಪುನೀತ್ ಕೆರೆಹಳ್ಳಿ, ನೀವೆಲ್ಲ ಸ್ವಯಂ ಘೋಷಿತ ಇದ್ದೀರಲ್ಲ ನೀವು. ಪ್ರಮೋದ್ ಮುತಾಲಿಕರು ಹಿರಿಯ ಹೋರಾಟಗಾರರು ಇದ್ದೀರಲ್ಲ ನೀವು ಕೇಳಿ ಬಹಿರಂಗವಾಗಿ ಯಾಕೆ ಕಿತ್ತಾಡ್ತೀರಿ? ಹಿಂದೂ ಧರ್ಮಕ್ಕೆ ಯಾಕೆ ಮಸಿ ಬೆಳೀತಾ ಇದ್ರಿ ಅಂತ ಕೇಳಿ ಪ್ರಮೋದ್ ಮುತಾಲಿಕ್ ಅವರೇ. ನಿಮ್ಗೆ ಅದು ಹಕ್ಕಿದೆ. ಪ್ರಮೋದ್ ಮುತಾಲಿಕ್ ಅವರು, ನೀವು ಹಿಂದೂ ಧರ್ಮಕ್ಕೋಸ್ಕರವಾಗಿ ಜೀವನವನ್ನ ಮುಡುಪಾಗಿಟ್ಟಿದ್ದೀರಿ. ನೀವು 106 ಕೇಸುಗಳನ್ನ ಹಾಕಿಸ್ಕೊಳ್ಳಿ, ನಿಮಗೆ ಹಕ್ಕಿದೆ. ನೀವು ಕೇಳಬೇಕಾಗಿತ್ತಲ್ಲ. ಹಿಂದೂ ಧರ್ಮ ಬಗ್ಗೆ ಅಪಾಯ ಇದೆ ಅಂದ್ರೆ ಬರೀ ಮುಸಲ್ಮಾನರು ಮಾತಾಡಿದಾಗ ಮಾತ್ರ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ತೀರಿ. ಇದು ಸಹ ಹಿಂದೂ ಧರ್ಮದ ಮೇಲೆ ಅಪಾಯದಲ್ಲಿ ಇರುವಂತದಲ್ವಾ? ಮಾತಾಡಿ, ಯಾಕೆ ಮಾತಾಡೋದಿಲ್ಲ? ಹಿಂದೂ ಧರ್ಮದವರು ಇಬ್ರು ಹಾದಿ ಬೀದಿನಲ್ಲಿ ಕಿತ್ತಾಡ್ತಾ ಇದ್ದಾರೆ. ಧರ್ಮದ ವಿಚಾರ ಹೋಗ್ತಾ ಇದೆ, ದೇವರುಗಳನ್ನ ಬಳಸ್ಕೊಳ್ತಾ ಇದ್ದಾರೆ, ಜ್ಯೋತಿಷ್ಯವನ್ನ ಬಳಸ್ಕೊಂಡು, ಭವಿಷ್ಯವನ್ನ ಬಳಸ್ಕೊಂಡು ಧರ್ಮದ ಅವನತಿಯತ್ತ ಸಾಕ್ತಾ ಇದೆ. ಇದನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನೀವು? ಸ್ಯಾಟಲೈಟ್ ಚಾನೆಲ್ಗಳು ಬಿಡಿ, ಅವರು ಯಾರ ಕಡೆ ಯಾರು ದುಡ್ಡು ಕೊಡ್ತಾರೆ ಅದ್ರ ಕಡೆ ಮಾತಾಡ್ತಾರೆ. ಅವರನ್ನ ಯಾರು ನಂಬೋದು ಇಲ್ಲ, ಅವರನ್ನ ಯಾರು ಕೇರೆ ಮಾಡೋದಿಲ್ಲ. ಅವರು ನೀವಾದ್ರೂ ಮಾತಾಡ್ಬೇಕಲ್ಲ. ಆನಂದ್ ಗುರೂಜಿ ಅವರಿಗೆ ಅಕ್ಷರ ಮೀಡಿಯಾದ ಮೂಲಕ ನಾವು ಕೇಳ್ಕೊಳ್ಳೋದು ಇಷ್ಟೇನೆ, ದಯಮಾಡಿ ಸರ್ಕಾರಿ ಜಾಗದಲ್ಲಿ ನೀವು ದೇವಸ್ಥಾನ ಕಟ್ಟಿದ್ರೆ, ಮನಸ್ಪೂರ್ವಕವಾಗಿ ಕಟ್ಟಿದ್ರೆ, ನಿಮ್ಮ ಆತ್ಮಸಾಕ್ಷಿಗೆ ಕರೆಕ್ಟ್ ಆಗಿ ಅನ್ಸದಂದ್ರೆ ಆ ಜಾಗವನ್ನ ಸರ್ಕಾರಕ್ಕೆ ಬಿಟ್ಕೊಡಿ. ಇಲ್ಲಿ ದೇವರುಗಳನ್ನ ಇಟ್ಕೊಂಡು, ದಯಮಾಡಿ ದೇವರುಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡಬೇಡಿ. ದೇವರು ಯಾರೊಬ್ಬರ ಸೊತ್ತು ಅಲ್ಲ. ದಯಮಾಡಿ ಆ ಜಾಗವನ್ನ ಸರ್ಕಾರಿ ಭೂಮಿ ಆಗಿದ್ರೆ ವಾಪಸ್ ಕೊಡಿ.
ನೀವು ಈ ರೀತಿಯಾಗಿ ನಿಮ್ಮ ಮೇಲೆ ಬಂದಿರುವಂತ ಆರೋಪಗಳು ಎಲ್ಲ ಇರೋದ್ರಿಂದ ನೀವು ಆ ಟಿವಿ ಚಾನೆಲ್ ಅಲ್ಲಿ ಕುತ್ಕೊಂಡು ಮಹರ್ಷಿ ಮಂದಿರದಲ್ಲಿ ಕುತ್ಕೊಂಡು ನೀವು ಮಾರ್ಗದರ್ಶನ ಮಾಡೋದನ್ನ ಮೊದಲು ಬಿಟ್ಟು ಸಾಮಾನ್ಯ ವ್ಯಕ್ತಿಗಳಾಗಿ ಜೀವನ ಮಾಡಿ, ಯಾರು ಬೇಡ ಅನ್ನೋದಿಲ್ಲ. ನಾವ್ ಇದನ್ನೆಲ್ಲ ನೋಡ್ಬೇಕಾದ್ರೆ ನಮ್ಗೆ ಅನ್ಸೋದೇನಂತಂದ್ರೆ, ನಮ್ಮ ಮುಂದೆ ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರು ನಾವು ಸಾರ್ವಜನಿಕರು ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ. 5 ಜನ ಹೆಣ್ಣು ಮಕ್ಕಳ ಜೊತೆ ನಾನು ಮಲಗ್ತೀನಿ ಅಂತಂದ್ರು ಸಹ ಆ ವ್ಯಕ್ತಿನ ನಾವು ಚೀಮಾರಿ ಹಾಕ್ತಾ ಇಲ್ವಲ್ಲ, ನಾವು ಆ ವ್ಯಕ್ತಿಯ ತಪ್ಪುಗಳನ್ನ ಖಂಡಿಸ್ತಾ ಇಲ್ವಲ್ಲ, ನಾವು ಹೋಗಿ ಕ್ಷಮೆ ಕೇಳಿದಾರ ಅವರು ಅಂದ್ರೆ ಅದು ಇಲ್ಲಲ್ಲ. ಇದು ನಮ್ಮ ಹಿಂದೂ ಧರ್ಮದಲ್ಲಿ ನಡೀತಾ ಇರುವಂತಹ ಲೋಪದೋಷಗಳು. ಈ ಲೋಪದೋಷಗಳು ಸರಿ ಆಗ್ಬೇಕಂದ್ರೆ ನಮಗೆ ನಾವೇ ಸರಿ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.